ಹಾಯ್ ನಮಸ್ಕಾರ ಕನ್ನಡ ಐ ಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು KDMನ 11 Pro ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ಇದನ್ನು ನಾನು ಲೋಕಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಮತ್ತು ಲೋಕಲ್ ಮಾರ್ಕೆಟಲ್ಲಿ ಎರಡಲ್ಲೂ ಸಿಗುತ್ತೆ. ಆನ್ಲೈನ್ ಮತ್ತು ಲೋಕಲ್ ಮಾರ್ಕೆಟಲ್ಲಿ ನಿಮಗೆ ತುಂಬಾ ಪ್ರೈಸ್ ವೇರಿಯೇಷನ್ ಇರುತ್ತೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡ್ರೆ ಇದು ನಿಮಗೆ ಕಾಸ್ಟ್ಲಿ ಆಗ್ಬೋದು. ನಿಮಗೆ ಅದರಲ್ಲೂ ಆನ್ಲೈನಲ್ಲಿ ಮತ್ತು ಲೋಕಲ್ ಮಾರ್ಕೆಟಲ್ಲಿ ಎಷ್ಟು ವೇರಿಯೇಷನ್ ಇದೆ ಅಂತೇಳಿ ನಿಮಗೆ ಅದನ್ನು ಕೂಡ ನಾನು ತೋರಿಸ್ತೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಬಾಕ್ಸ್ನಲ್ಲಿ ಸ್ಪೀಕರ್ ಬಂದಿರುತ್ತೆ. ಇದರ ಮೇಲೆ KDM ಬ್ರ್ಯಾಂಡಿಂಗ್ ಕೂಡ ನೋಡ್ಬೋದು. ಜೊತೆಗೆ ಇಲ್ಲಿ ಮಾಡೆಲನ್ನು ಮೆನ್ಷನ್ ಮಾಡಿದ್ದಾರೆ, KDM 119 Pro ಅಂತೇಳಿ ವೈರ್ಲೆಸ್ ಸ್ಪೀಕರು. ಇಲ್ಲಿ ಕೆಳಗಡೆ ನೋಡ್ಬೋದು ಇದರ ಬ್ಯಾಕಪ್ ಪವರ್ ಎಷ್ಟು ಅಂತ ಕಡೆ ಕೊಟ್ಟಿದ್ದಾನೆ. ಇದು 4 ಅವರ್ ಅಂತ ಕೊಟ್ಟಿದ್ದಾನೆ, ಆದರೂ ಇದಕ್ಕೂ ಜಾಸ್ತಿನೇ ಬರುತ್ತೆ. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಪವರ್ಫುಲ್ ಬೇಸ್ ಇನ್ಬಿಲ್ಟ್ TWS ಫಂಕ್ಷನ್ ಅಂತ ಇದೆ. ಫ್ರೆಂಡ್ಸ್, ನೀವು ಇದನ್ನು ಯೂಸ್ ಮಾಡಿದೆ ಹಂಗೆ ಬಿಟ್ಟಿದ್ರೆ ಸ್ವಲ್ಪ ಹೊತ್ತು ಒಂದು 2 ರಿಂದ 5 ನಿಮಿಷ ಏನಾರು ಬಿಟ್ಟರೆ ನೀವು ಇದು ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ. ಇಲ್ಲಿ ವೈರ್ಲೆಸ್ ಸ್ಪೀಕರ್ ಎಕ್ಸ್ಟ್ರಾ ಬೇಸ್ ಅಂತೇಳಿ ಇದು ನೋಡ್ಬೋದು ಕೆಳಗಡೆ ಇದೆ. ನಾನು ನಿಮಗೆ ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಜೊತೆಗೆ ಇದರ ಹಿಂದ್ಗಡೆ ನೋಡ್ಬೋದು ಇಲ್ಲಿ ಏನೇನು ಫಂಕ್ಷನ್ಸ್ ಇದೆ ಅಂತೇಳಿ ಇಲ್ಲಿ ತೋರಿಸಿದ್ದಾನೆ. ಫ್ರೆಂಡ್ಸ್, ಸಿಂಪಲಾಗಿ ನಾವೀಗ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳೋಣ. ಬಾಕ್ಸನ್ನು ಓಪನ್ ಮಾಡಿದ ಕೂಡಲೇ ಇಲ್ಲಿ ನಮಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ ಇದರೊಳಗೆ. ಈ ಬಾಕ್ಸ್ನಲ್ಲಿ ನಮಗೆ ಇಲ್ಲಿ ನೋಡ್ಬೋದು V8 USB ಇಂದ V8ಗೆ ನಮಗೆ ಕೇಬಲ್ ಸಿಗ್ತಾ ಇದೆ ಚಾರ್ಜಿಂಗಿಂದು. ಜೊತೆಗೆ ಇದರಲ್ಲಿ ನಮಗೆ ಸಣ್ಣದು ಆಕ್ಸ್ ಪಿನ್ ಕೂಡ ಸಿಗ್ತಾ ಇದೆ. ಇದನ್ನು ಸೈಡಲ್ಲಿ ಇಡೋಣ. ಆನಂತರ ಈಗ ಮೇನ್ ಸ್ಪೀಕರ್ನ ಹತ್ರ ಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ರೀತಿ ಪ್ಯಾಕಿಂಗಲ್ಲೇ ಬಂದಿದೆ. ಇದರ ಪ್ಯಾಕಿಂಗು ತುಂಬ ಸಖತ್ತಾಗಿ ಇದೆ. ಜೊತೆಗೆ ತುಂಬ ಸೇಫ್ಟಿಯಲ್ಲಿ ಇದು ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ KDMನ ಬ್ರ್ಯಾಂಡಿಂಗು ಮ್ಯೂಸಿಕ್ ಫಾರ್ ಎವರ್ ಅಂತೇಳಿ ಇದೆ. ಆನಂತರ ಇದ್ರ ಮೇಲೆ ಕೂಡ ಇಲ್ಲಿ ಮಾಡೆಲ್ ನೇಮನ್ನ ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಈಗ ನಾವು ಸಿಂಪಲ್ಲಾಗಿ ಇದನ್ನು ಆನ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಪವರ್ ಬಟನ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ಪ್ರೆಸ್ ಮಾಡಿ ಈ ರೀತಿ ಬರುತ್ತೆ. ಆನಂತರ ಇಲ್ಲಿ ವ್ಯಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳೋದು, ಇದು ವ್ಯಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನು ನೀವು ಸಾಂಗನ್ನು ಪಾಸ್ ಮಾಡೋದಕ್ಕೆ ಮೂಡ್ ಇದೆ ನೋಡಿ, M ಅಂತ ಇದೆ ನೋಡಿ, ಅದು ಮೂಡನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನೀವು ಆಕ್ಸ್ ಪಿನ್ನನ್ನು ಕೂರಿಸ್ಬಿಟ್ಟು ನೀವು ಸಾಂಗನ್ನು ಪ್ಲೇ ಮಾಡ್ಬೋದು. ಜೊತೆಗೆ ಮೆಮೊರಿ ಕಾರ್ಡನ್ನು ಮತ್ತು ಪೆನ್ ಡ್ರೈವು ಹಾಕ್ಬೋದು. ಇಲ್ಲಿ ನೀವು ಇದನ್ನು ಚಾರ್ಜ್ ಮಾಡ್ಕೊಳೋದಕ್ಕೆ ಇಲ್ಲಿ ಕೂರಿಸ್ಕೊಂಡ್ಬಿಟ್ಟು USB ಕೇಬಲ್ ಇದೆ ನೋಡಿ V8, ಅದನ್ನು ಕೂರಿಸ್ಕೊಂಡ್ಬಿಟ್ಟು ನೀವು ಚಾರ್ಜಿಂಗ್ ಮಾಡ್ಕೋಬೋದು. ಇದನ್ನು ಸ್ಯಾಮ್ಸಂಗ್ ಪಿನ್ ಅಂತ ಕೂಡ ಕರೀತಾರೆ. ಈಗ ನಾವು ಸಿಂಪಲ್ಲಾಗಿ ಇದನ್ನು ಬ್ಲೂಟೂತನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ ನಾನು ನನ್ನ ಫೋನ್ನಲ್ಲಿ ಬ್ಲೂಟೂತನ್ನು ಕನೆಕ್ಟ್ ಮಾಡ್ಕೊತೀನಿ. ಈಗ ಸಿಂಪಲ್ಲಾಗಿ ನಾನು ಬ್ಲೂಟೂತನ್ನು ಓಪನ್ ಮಾಡ್ಕೊತೀನಿ. ಈಗ ಬ್ಲೂಟೂತನ್ನು ಓಪನ್ ಮಾಡ್ಕೊಂಡಿತ್ಕೊಳ್ಳಿ, ಈ ರೀತಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿತ್ಕೊಳ್ಳಿ ಇಲ್ಲಿ ಬ್ಲೂಟೂತ್ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಪೇರ್ ನ್ಯೂ ಡಿವೈಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಕೆಳಗಡೆ ಅವೈಲೇಬಲ್ ಡಿವೈಸ್ ಇದೆ ನೋಡಿ, ಅಲ್ಲಿ ನಿಮಗೆ KDM SP11 Pro ಅಂತ ಕಾಣುತ್ತೆ. ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಅಲೋ ಆಕ್ಸೆಸ್ ಟು ಕಾಂಟ್ಯಾಕ್ಟ್ ಆ್ಯಂಡ್ ಕಾಲ್ ಅಂತ ಹೇಳಿದೆ. ನೀವು ಡೈರೆಕ್ಟಾಗಿ ಪೇರ್ ಅಂತ ಕೊಡ್ಬೋದು ಅಥವಾ ಅಲೋ ಕೂಡ ಕೊಡ್ಬೋದು. ನಾನು ಪೇರ್ ಅಂತ ಕೊಟ್ಟಿದ್ದೀನಿ. ಕನೆಕ್ಟ್ ಆದ ತಕ್ಷಣ ನಿಮಗೆ ಈ ರೀತಿ ಸೌಂಡ್ ಬರುತ್ತೆ. ಫ್ರೆಂಡ್ಸ್, ಈಗ ನಾನು ಇದರಲ್ಲಿ ಮ್ಯೂಸಿಕನ್ನು ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ.
ಇದು ಫ್ರೆಂಡ್ಸ್ ಇದು ಮೈಕಿಂದ ಸ್ವಲ್ಪ ದೂರನೇ ಇದೆ. ಈಗ ನಾನು ಮೈಕನ್ನು ನನ್ನ ಸ್ಪೀಕರ್ ಹತ್ರ ಹೋಗ್ತೀನಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಈಗ ಡಿಫ್ರೆನ್ಸ್ ಏನು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊತೀನಿ ಫ್ರೆಂಡ್ಸ್. ನೀವೀಗ ಸೌಂಡನ್ನು ಜಾಸ್ತಿ ಮಾಡೋದಕ್ಕೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಟ್ಕೊಂಡ್ರೆ ಸೌಂಡು ಜಾಸ್ತಿ ಆಗುತ್ತೆ. ಅದೇ ರೀತಿ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಫ್ರೆಂಡ್ಸ್ ಇದು ಸೌಂಡ್ ಆಗಿರ್ಬೋದು, ಜೊತೆಗೆ ಬೇಸ್ ಆಗಿರ್ಬೋದು, ತುಂಬ ಸಖತ್ತಾಗಿದೆ. ನಾನು ಇದಕ್ಕೂ ಮುಂಚೆ ಮತ್ತೊಂದು ಸ್ಪೀಕರನ್ನು ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ. ಅದು ಸೌಂಡು ಸ್ವಲ್ಪ ಜಾಸ್ತಿ ಬರುತ್ತೆ, ಆದರೆ ಏನು ವಾಯ್ಸು ನಿಮಗೆ ಫುಲ್ ಕ್ಲಿಯರಿಟಿ ಇರೋಲ್ಲ ಫ್ರೆಂಡ್ಸ್. ಇದು ಕೂಡ ಸೌಂಡು ಜಾಸ್ತಿ ಇದೆ, ಜೊತೆಗೆ ಬೇಸ್ ಆಗಿರ್ಬೋದು ಮತ್ತು ವಾಯ್ಸ್ ಕ್ಲಿಯರಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರ ಬೆಲೆ ನೋಡೋದಾದರೆ ಇದನ್ನು ನಾನು ಲೋಕಲ್ ಮಾರ್ಕೆಟ್ನಲ್ಲಿ 550 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ 550-600 ರೂಪಾಯಿ ಹಂಗೆ ಸಿಗುತ್ತೆ. ಇದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳಕ್ಕೆ ಹೋದರೆ ಅಲ್ಲಿ 650-700 ರೂಪಾಯಿ ಮೇಲ್ಗಡೆ ಇದೆ. ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೇಕಂತ ಇದ್ದರೆ ನೀವು ಫ್ಲಿಪ್ಕಾರ್ಟು ಮತ್ತು ಅಮೆಜಾನಲ್ಲಿ ಎರಡರಲ್ಲೂ ಪ್ರೈಸನ್ನು ಕಂಪೇರ್ ಮಾಡಿಬಿಟ್ಟು ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆದರೆ ಯಾವುದರಲ್ಲಿ ಕಡಿಮೆ ಇದ್ದಾನೆ ಅದರಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಜೊತೆಗೆ ಈ ಸ್ಪೀಕರು 3 ವ್ಯಾಟಿಂದ ಸ್ಪೀಕರ್ ಆಗಿರುತ್ತೆ. ನೀವು ವ್ಯಾಟ್ ನೋಡ್ಕೊಂಡ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.